ಮೊನ್ನೆ 15ನೇ ತಾರೀಕು ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಸಂಬಂಧ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ಆಗಿದೆ. ಮೌಲಾನಾ ಗ್ಯಾಂಗೋ, ಕಪಿಲ್ ಸಿಬಲ್, ಅಭಿಷೇಕ್ ಮನು ಸಿಂಘ್ವಿ ಇವರೆಲ್ಲರಿಗೂ ಸುಪ್ರೀಂ ಕೋರ್ಟ್ ಅಲ್ಲಿ ವಕ್ಫ್ ವಿಚಾರದಲ್ಲಿ ಭಾರಿ ಹಿನ್ನಡೆ. ಮೊನ್ನೆ ವಕ್ಫ್ ವಿಚಾರಣೆ ವಿಶೇಷ, ಯಾಕಂದ್ರೆ ಅದು ಹೊಸ ಸಿಜೆಐ ಜಸ್ಟಿಸ್ BR ಗವಾಯ್ ಅವರ ಅಧ್ಯಕ್ಷತೆಯಲ್ಲಿ ನಡೆದಿರೋದು. ಮೊನ್ನೆ ವಕ್ಫ್ ವಿಚಾರಣೆಯಲ್ಲಿ ಏನೇನೆಲ್ಲ ಆಯ್ತು, ಮುಂದಿನ ವಿಚಾರಣೆ ಯಾವಾಗ ಆಗತ್ತೆ, ಇವ್ರು ಏನಂತ ಹೋಗಿದ್ರು ಸುಪ್ರೀಂ ಕೋರ್ಟ್ಗೆ, ವಕ್ಫ್ ಕಾನೂನಿಗೆ ಮೋದಿ ಸರ್ಕಾರ ಅಸಂವೈಧಾನಿಕವಾಗಿ ತಿದ್ದುಪಡಿ ಮಾಡಿದೆ, ಇದು ಸಂವಿಧಾನಕ್ಕೆ ವಿರೋಧಿಯಾಗಿದೆ, ಅನ್ಕಾನ್ಸ್ಟಿಟ್ಯೂಷನಲ್ ಅಂತ. ಈಗ ಒಂದು ಕ್ಲಾರಿಟಿ ಸಿಕ್ಕಿದೆ, ಯಾರೆಲ್ಲ ವಕ್ಫ್ ವಿರುದ್ಧ ಸುಪ್ರೀಂ ಕೋರ್ಟ್ಗೆ ಇದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಹೋಗಿದ್ರು, ಸಹಜವಾಗಿ ಅದು ಮುಂದಿನ ದಿನಗಳಲ್ಲಿ ಕಾನ್ಸ್ಟಿಟ್ಯೂಷನ್ ಬೆಂಚ್ಗೆ ರೆಫರ್ ಆಗಬಹುದು. ಒಂದು ವೇಳೆ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗೆ ರೆಫರ್ ಆಯ್ತು ಅಂದ್ರೆ ಕೋಲ್ಡ್ ಸ್ಟೋರೇಜ್ಗೆ ಹೋದಂತಾನೆ ಸರಿ. ಅದರ ವಿಚಾರಣೆಗೆ 5 ವರ್ಷ ಆಗುತ್ತೋ 10 ವರ್ಷ ಆಗುತ್ತೋ ಯಾರಿಗೂ ಗೊತ್ತಿಲ್ಲ. ಅಷ್ಟೊತ್ತಿಗೆ ಯೋಗಿಜಿ ಅಂತಹ ಖಡಕ್ ಸಿಎಂಗಳು ಏನ್ ಮಾಡ್ಬೇಕೋ ಅದನ್ನ ಮಾಡೇ ಮಾಡ್ತಾರೆ. ಮೊನ್ನೆ ವಕ್ಫ್ ಬಿಲ್ ವಿಚಾರಣೆಯಲ್ಲಿ ಏನೇನೆಲ್ಲ ಆಯ್ತು, ಹೊಸ ಸಿಜೆಐ BR ಗವಾಯ್ ಅವರ ಅಧ್ಯಕ್ಷತೆಯಲ್ಲಿ ಪೀಠ ರಚನೆಯಾಗಿದೆ. ಇವರು ಈ ಹಿಂದೆನೆ ಎಂಟ್ರಿ ಆರ್ಡರ್ ಕೊಡೋದಕ್ಕೆ ಬೇಕಾದ ಎಲ್ಲ ಸಿದ್ಧತೆಗಳನ್ನು ಮಾಡ್ಕೊಂಡ್ಬಿಟ್ಟಿದ್ರು. ಆದ್ರೆ ಮೋದಿ ಸರ್ಕಾರ ಸಮಯಾವಕಾಶ ಕೇಳ್ತು. ಸರ್ಕಾರಿ ವಕೀಲರಾದ ತುಷಾರ್ ಮೆಹ್ತಾರು ವಿಸ್ತೃತವಾದ ಉತ್ತರವನ್ನ, ಅದು ಪ್ರತಿಪಕ್ಷದವರೇ ಕೇಳಿರೋದಿರ್ಬೋದು, ಸುಪ್ರೀಂ ಕೋರ್ಟ್ ನವರೇ ಎತ್ತಿರ್ತಕ್ಕಂಥ ಪ್ರಶ್ನೆಗಳಿಗಿರ್ಬೋದು, ವಿವರವಾದ ಉತ್ತರವನ್ನ ಅಫಿಡವಿಟ್ ಸಲ್ಲಿಸುವ ಮೂಲಕ ಕೊಟ್ಟಿದ್ರು. ಕೋರ್ಟ್ ಅಲ್ಲಿ ಮೊನ್ನೆ ಬಹಳ ಇಂಟ್ರೆಸ್ಟಿಂಗ್ ಬೆಳವಣಿಗೆ ನಡೀತು. ನಿಮ್ಗೆಲ್ಲ ಗೊತ್ತಿರಬಹುದು, ವಿಷ್ಣು ಶಂಕರ್ ಜೈನ್ ಇವರು ಹಿಂದೂ ಪರ ಪ್ರಖ್ಯಾತ ವಕೀಲರು. ವಕ್ಫ್ ವಿಚಾರಣೆ ನಡೆಯೋ ಸಂದರ್ಭದಲ್ಲಿ ಇವರು ಸಹ ಹೋಗಿ, ಮೈ ಲಾರ್ಡ್ಸ್, ನಮ್ಮವೂ ಕೆಲವೊಂದು ಕನ್ಸರ್ನ್ಸ್ ಇದಾವೆ, ನಮ್ಮನ್ನು ಆಲಿಸಬೇಕು ಅಂತ ಮನವಿ ಮಾಡ್ಕೊಂಡಿದ್ರು. ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರು ಅದಕ್ಕೆ ಹೇಳಿ ಏನಾಗಬೇಕು. ಆಗ ವಿಷ್ಣು ಶಂಕರ್ ಜೈನ್ ಅವರು ಹೇಳಿರೋದು, ಈ ಎಲ್ಲ ಮೌಲಾನಾ ಗ್ಯಾಂಗು 2025ರಲ್ಲಿ ಮೋದಿ ಅವರು ಮಾಡಿರ್ತಕ್ಕಂಥ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ನ ಇಟ್ಕೊಂಡು ಸುಪ್ರೀಂ ಕೋರ್ಟ್ಗೆ ಬಂದಿದ್ದಾರೆ. 1995ರಲ್ಲಿ ಕಾಂಗ್ರೆಸ್ ಪಕ್ಷ ಈ ಚುನಾವಣೆಗೂ ಮುಂಚೆ ಏನು ವಕ್ಫ್ ಬಿಲ್ ತಂದಿತ್ತು, ಅದರ ಬಗ್ಗೆ ಸಹ ನಮಗೆ ಪ್ರಶ್ನೆಗಳಿದಾವೆ, ಅದನ್ನು ವಿಚಾರಣೆಗೆ ಎತ್ಕೊಳ್ಬೇಕು ಅಂತ ವಿಷ್ಣು ಶಂಕರ್ ಜೈನ್ ಅವರು ಸುಪ್ರೀಂ ಕೋರ್ಟ್ಗೆ ಮನವಿ ಮಾಡ್ತಾರೆ. ಸಿಜೆಐಗೆ ಇದನ್ನ ಕೇಳಿ ಶಾಕ್ ಆಗಿರ್ಬೇಕು, ಏನ್ ಮಾಡ್ಬೇಕು ಅಂತಾನೆ ತೋಚಿಲ್ಲ. ಅವ್ರು ಕೇಳ್ತಾರೆ, 1995ರ ಹಳೆಯ ಬಿಲ್ ಅನ್ನ ಈಗ ಯಾಕೆ ಪ್ರಶ್ನೆ ಮಾಡ್ತೀರಾ ಅಂತ. ಇದನ್ನ ನಾವು ಅಲೋ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತಾರೆ. ನೀವೇ ನೋಡಿ ಹಿಂದೂಸ್ತಾನದ ಜುಡಿಷಿಯರಿ ಯಾವ ರೀತಿ ಕೆಲಸ ಮಾಡ್ತಾ ಇದೆ. ಹಿಂದೂಗಳ ವಿಚಾರ ಬಂದಾಗ ಒಂದು ರೀತಿ, ಅಲ್ಪಸಂಖ್ಯಾತರ ವಿಚಾರ ಬಂದಾಗ ಮತ್ತೊಂದು ರೀತಿ. ಕಾಯ್ದೆ ಕಾನೂನುಗಳು ಯಾವಾಗ ಮಾಡಿದ್ದಾದ್ರೇನು ಪ್ರಶ್ನೆ ಮಾಡೋದಕ್ಕೆ, ಅದ್ ಯಾವ್ದನ್ನು ಸುಪ್ರೀಂ ಕೋರ್ಟ್ ನಲ್ಲಿ ಪ್ರಶ್ನೆನೆ ಮಾಡಬಾರ್ದಾ? ಇಂಡಿಯನ್ ಜುಡಿಷಿಯರಿ ಆಂಟಿ ಹಿಂದೂ ಆಗಿ ಕೆಲಸ ಮಾಡ್ತಾ ಇದೆಯಾ? ಹಿಂದೂಗಳ ಅರ್ಜಿಗಳನ್ನ ಎಂಟರ್ಟೈನೇ ಮಾಡೋದಿಲ್ಲ, ಅವರ ಕಷ್ಟ ನಷ್ಟಗಳನ್ನ ಸುಪ್ರೀಂ ಕೋರ್ಟ್ ಕೇಳೋದೇ ಇಲ್ಲ. 1995ರಲ್ಲಿ ಕಾಂಗ್ರೆಸ್ ಸರ್ಕಾರ ತಂದಂತಹ ವಕ್ಫ್ ಬಿಲ್ ಅನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಅಲಿತಾನೆ ಇದ್ದಾರೆ. ಅದರಲ್ಲಿ ಡ್ರಾಕೋನಿಯನ್ ಆಂಟಿ ಹಿಂದೂ ಪ್ರಾವಿಷನ್ ಗಳಿದಾವೆ. ಆದ್ರೆ ಅದನ್ನ ಯಾವ್ದನ್ನು ವಿಚಾರಣೆ ಮಾಡಲ್ಲ. ಹಿಂದೂಗಳು ಅದನ್ನ ಪ್ರಶ್ನೆ ಮಾಡಿ ಸುಪ್ರೀಂ ಕೋರ್ಟ್ಗೆ ಹೋದ್ರೆ ಹೈಕೋರ್ಟ್ಗೆ ಹೋಗಿ ಫಸ್ಟ್ ಅನ್ನೋದು. ಅದೇ 2025ರ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ನ ಪ್ರಶ್ನೆ ಮಾಡಿ ಡೈರೆಕ್ಟ್ ಆಗಿ ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ. ಅವರಿಗೆ ಮಾತ್ರ ರೆಡ್ ಕಾರ್ಪೆಟ್ ಹಾಸಿ ವಿಚಾರಣೆ ಮಾಡೋದು, ಒಂದು ಕಣ್ಣಿಗೆ ಸುಣ್ಣ ಹಚ್ಚೋದು, ಇನ್ನೊಂದು ಕಣ್ಣಿಗೆ ಬೆಣ್ಣೆ. ವಿಷ್ಣು ಶಂಕರ್ ಜೈನ್ ಅವರು ವಾದ ಮಾಡಿರೋದು 1995ರಲ್ಲಿ ಏನು ವಕ್ಫ್ ಬಿಲ್ ಬಂತೋ ಅದೇ ಅನ್ಕಾನ್ಸ್ಟಿಟ್ಯೂಷನ್, ಅದೇ ಇಲ್ಲಿಗಲ್ಲು ಅಂತ. ಅವ್ರು ಕೇಳಿರೋದು ಒಂದೇ ಪ್ರಶ್ನೆ, ನೀವು ಮೊದಲನೇದಾಗಿ ಡಿಸೈಡ್ ಮಾಡ್ಬೇಕಾಗಿರೋದು ವಕ್ಫ್ ಬೋರ್ಡ್ ಏನ್ ರಚನೆಯಾಗಿದೆ ಅದು ಕಾನ್ಸ್ಟಿಟ್ಯೂಷನ್ ಅಲ್ಲ ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲ ಅಂತ. ಅದಾದ ಮೇಲೆ ಬೇಕಾದ್ರೆ ನೀವು ವಕ್ಫ್ ಬಿಲ್ ಅಮೆಂಡ್ಮೆಂಟ್ ಬಗ್ಗೆ ವಿಚಾರಣೆ ಮಾಡಿ ಅಂದ್ರೆ ಬುಡಕ್ಕೆ ಕತ್ತರಿ ಹಾಕೋ ಪ್ರಯತ್ನ ಮಾಡಿದ್ರು ವಿಷ್ಣು ಶಂಕರ್ ಜೈನ್ ಅವರು. ಆದ್ರೆ ಮೈಲಾರ್ಡ್ಸ್ ಇದನ್ನೆಲ್ಲ ಕೇಳ್ಬೇಕಾ, ನಾವಿದೆಲ್ಲ ಎಂಟರ್ಟೈನ್ ಮಾಡಲ್ಲ ಅಂತಾರೆ. 1995ರ ಬಿಲ್ ಅನ್ನ ಇವಾಗ ಯಾಕೆ ಚಾಲೆಂಜ್ ಮಾಡ್ತೀರಾ ಅಂತಾರೆ. ತಪ್ಪಾಗಿರೋದನ್ನ ವಿಚಾರಣೆ ಮಾಡಿ ಅಂತ ಅರ್ಜಿ ಹಾಕೋಂಗೆ ಇಲ್ವಾ ಹಿಂದೂಗಳು? ಕಾನೂನನ್ನ ಮಾಡಿದ 2 ದಿವಸದಲ್ಲಿ 3 ದಿವಸದಲ್ಲಿ ಅಥವಾ ಇಂತಿಷ್ಟೇ ಸಮಯದಲ್ಲಿ ಅದನ್ನ ಪ್ರಶ್ನೆ ಮಾಡ್ಬೇಕು ಅಂತ ಏನಾದ್ರೂ ಟೈಮ್ ಲಿಮಿಟ್ ಇದೆಯಾ? ರಾಮ ಮಂದಿರ ವಿಚಾರಣೆ ಬಂದಾಗ ರಾಮ ಅಲ್ಲೇ ಹುಟ್ಟಿದ್ನ, ಪ್ರೂಫ್ ಕೊಡಿ, ಏನಿದೆ ತನ್ನಿ ಅನ್ನುತ್ತೆ ಸುಪ್ರೀಂ ಕೋರ್ಟ್. ಅದೇ ವಕ್ಫ್ ಬಿಲ್ ವಿಚಾರ ಬಂದಾಗ ಮೊಘಲರ ಕಾಲದ ಆಸ್ತಿಗಳಿಗೆ ಎಲ್ಲಿಂದ ತರ್ತಾರೆ ಪ್ರೂಫ್ ಅನ್ನುತ್ತೆ ಸುಪ್ರೀಂ ಕೋರ್ಟ್. ಅದರಲ್ಲೂ ಸಿಂಘ್ವಿ ಸಿಬಲ್ರಂತೂ ಈ ವಿಚಾರನ ಬಿಟ್ಟಂಗೆ ಕಾಣೋದಿಲ್ಲ, ಯಾಕಂದ್ರೆ ಇದರಿಂದ ಅವರಿಗೆ ದೊಡ್ಡ ಮಟ್ಟದ ಕಮಾಯಿ ಆಗುತ್ತೆ. ಸುಪ್ರೀಂ ಕೋರ್ಟ್ 20ನೇ ತಾರೀಕಿಗೆ ವಿಚಾರಣೆಯನ್ನು ಮುಂದೂಡಿದೆ. ಒಟ್ಟು 3 ಅಂಶಗಳ ಮೇಲೆ ವಾದ ವಿವಾದಗಳನ್ನು ಆಲಿಸಲಾಗುವುದು ಎಂದಿದೆ. ಒಂದು ವಕ್ಫ್ ಬೈ ಯೂಸರ್, ಇನ್ನೊಂದು ವಕ್ಫ್ ಬೋರ್ಡ್ ನಲ್ಲಿ ನಾನ್ ಮುಸ್ಲಿಂ ಇರಬೇಕ ಇರಬಾರ್ದಾ ಅನ್ನೋದು, ಮೂರನೇದು ಈಗಾಗಲೇ ರಿಜಿಸ್ಟರ್ ಆಗಿರ್ತಕ್ಕಂಥ ಪ್ರಾಪರ್ಟೀಸ್ ನಲ್ಲಿ ಯಾವುದೇ ವಿವಾದಗಳು ಆಗುವಂತಿಲ್ಲ. ಅಂದ್ರೆ ವಕ್ಫ್ ಪ್ರಾಪರ್ಟಿ ರಿಜಿಸ್ಟ್ರೇಷನ್ ಬಗ್ಗೆ 20ನೇ ತಾರೀಕಿಂದ ವಿಚಾರಣೆ ಆಗುತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ. ಈಗಾಗಲೇ ಸರ್ಕಾರ ಇದಕ್ಕೆ ಒಪ್ಪಿಗೆಯನ್ನು ಸಹ ಸೂಚಿಸಿದೆ. ಈಗೇನು ವಕ್ಫ್ ಪ್ರಾಪರ್ಟಿ ಅಂತ ಡಿಕ್ಲೇರ್ ಆಗಿದೆಯೋ, ರಿಜಿಸ್ಟ್ರೇಷನ್ಸ್ ಆಗಿದೆಯೋ, ಅದ್ಯಾವುದನ್ನು ಸರ್ಕಾರ ಡಿನೋಟಿಫಿಕೇಶನ್ ಮಾಡೋದಿಲ್ಲ ಅಂತ.
ಸದ್ಯಕ್ಕೆ ನಾವು ನಾನ್ ಮುಸ್ಲಿಮ್ಸ್ ನ ವಕ್ಫ್ ಸ್ಟೇಟ್ ಬೋರ್ಡ್ ಗಳಲ್ಲಿ ಅಪಾಯಿಂಟ್ಮೆಂಟ್ ಮಾಡಲ್ಲ ಅಂತಾನೆ ಹೇಳಿದೆ ಸರ್ಕಾರ. ಆದ್ರೆ ಕೆಲವರು ಏನ್ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದಾರೆ, ಆರ್ಡರ್ ಪಾಸ್ ಮಾಡಬೇಕು ಇದ್ರ ಮೇಲೆ ಅಂತ. ಇದೇ 3-4 ವಿಚಾರಗಳ ಮೇಲೆನೆ 20ನೇ ತಾರೀಕು ಮಂಗಳವಾರ ಮತ್ತೆ ಸುಪ್ರೀಂ ಕೋರ್ಟ್ ಅಲ್ಲಿ ವಿಚಾರಣೆ ಬರಲಿದೆ. ಸರ್ಕಾರ ಅಂತೂ ತನ್ನ ಕಡೆಯಿಂದ ಕ್ಲಾರಿಟಿ ಕೊಟ್ಟಿದೆ ಸುಪ್ರೀಂ ಕೋರ್ಟ್ಗೆ, ಇಂಟ್ರಿಮ್ ಆರ್ಡರ್ ನ ಕೊಡುವ ಪ್ರಯತ್ನ ಮಾಡಬೇಡಿ, ನಾವು ಎಲ್ಲ ಆಗು ಹೋಗುಗಳನ್ನ ತಲೆಯಲ್ಲಿ ಇಟ್ಕೊಂಡೇ ವಕ್ಫ್ ಬಿಲ್ ನ ಮಾಡಿರೋದು, ಸಂಪೂರ್ಣ ವಿಚಾರಣೆಯ ನಂತರವೇ ಆರ್ಡರ್ ಪಾಸ್ ಮಾಡಿ. ಏನು ವಿಪರ್ಯಾಸನೋ ಏನೋ ನೋಡಿ, ಕಾನೂನುಗಳನ್ನ ಮಾಡುವ ಹಕ್ಕಿರೋದು ಸಂಸತ್ತಿಗೆ, ಅದು ಕಾನೂನಿನ ಪರಿಧಿನಲ್ಲಿ ಇದೆಯೋ ಇಲ್ವೋ ಅನ್ನೋದನ್ನ ಅಷ್ಟೇ ಸುಪ್ರೀಂ ಕೋರ್ಟ್ ನೋಡ್ಬೇಕಾಗಿರೋದು. ಸಂಸತ್ತು ಮಾಡಿರ್ತಕ್ಕಂತ ಕಾನೂನುಗಳು ಸಂವಿಧಾನದಲ್ಲಿ ಬಂದಿರತಕ್ಕಂತ ಇತರೆ ಆರ್ಟಿಕಲ್ಸ್ಗೆ ವಿರುದ್ಧ ಆಗಿದೆಯಾ? ಒಂದ್ ವೇಳೆ ಹಾಗಾಗಿದ್ರೆ ಮಾತ್ರ ಅದು ಅನ್ಕಾನ್ಸ್ಟಿಟ್ಯೂಷನಲ್ ಆಗುತ್ತೆ. ಮತ್ತೊಂದು ಏನಾಗೋ ಚಾನ್ಸಸ್ ಇರುತ್ತೆ, ಮನ್ಮಾನಿ. ಈಗ ಒಂದು ಸರ್ಕಾರ ತನಗೆ ಬಹುಮತ ಇದೆ ರಾಜ್ಯಸಭೆ ಮತ್ತು ಲೋಕಸಭೆನಲ್ಲಿ ಅಂತ ಮನಸೋ ಇಚ್ಛೆ ಏನಾದ್ರೂ ಅಮೆಂಡ್ಮೆಂಟ್ ಮಾಡಿ ಕಾಯ್ದೆ ಮಾಡಿದೆಯಾ? ಇದನ್ನ ನೋಡ್ಬೇಕಾಗುತ್ತೆ ಸುಪ್ರೀಂ ಕೋರ್ಟ್. ನೀವೇ ನೋಡಿ, ದೇಶಾದ್ಯಂತ ವಕ್ಫ್ ಬಿಲ್ ಅಮೆಂಡ್ಮೆಂಟ್ ಮೇಲೆ ಚರ್ಚೆಗಳಾಗಿದ್ದಾವೆ. ಜಾಯಿಂಟ್ ಪಾರ್ಲಿಮೆಂಟರಿ ಕಮಿಟಿ ರಚನೆಯಾಗಿ ರಾಷ್ಟ್ರದ ಎಲ್ಲ ರಾಜ್ಯಗಳಿಗೂ ಭೇಟಿ ಕೊಟ್ಟು ಚರ್ಚೆಗಳನ್ನು ಏರ್ಪಡಿಸಿದೆ. ಮೇಲ್ಮನೆ ಮತ್ತು ಕೆಳಮನೆಯಲ್ಲಿ 12-13 ಗಂಟೆಗಳ ಕಾಲ ಸತತ ಚರ್ಚೆಗಳಾಗಿ ವೋಟಿಂಗ್ ಆಗಿ ಬಿಲ್ ಪಾಸ್ ಆಗಿರೋದು. ಮೋದಿ ಅವರೇನು ಡಿಕ್ಟೇಟರ್ಶಿಪ್ ರೀತಿ ವಿರೋಧ ಪಕ್ಷದ ಎಲ್ಲಾ ಸದಸ್ಯರನ್ನು ಹೊರಗಾಕಿ ವೋಟಿಂಗ್ ಮಾಡಿ ಏನಾದ್ರೂ ಇದನ್ನು ಪಾಸ್ ಮಾಡಿದಾರಾ? ಇಲ್ಲ. ಲೋಕತಾಂತ್ರಿಕವಾಗಿ ಆಗಿರೋದು, ಶಾಸನಬದ್ಧವಾಗಿ ಆಗಿರೋದು, ಕಾನೂನುಬದ್ಧವಾಗಿ ಆಗಿರೋದು. ಇಂತಹ ಬಿಲ್ಗೆ ವಿರೋಧ ವ್ಯಕ್ತ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಆಪರೇಷನ್ ಸಿಂಧೂರದ ಸಕ್ಸಸ್ ಬಗ್ಗೆನೇ ಡೌಟ್ ವ್ಯಕ್ತ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಕಾಂಗ್ರೆಸ್ನವರು. ಅದರಲ್ಲೂ ಕರ್ನಾಟಕ ರಾಜ್ಯದ ರಾಜಕಾರಣಿಗಳಂತೂ ನಾ ಮುಂದು ತಾ ಮುಂದು ಅಂತ ಸೇನೆಯ ಅಪಮಾನ ಮಾಡೋದ್ರಲ್ಲಿ ತೊಡಗಿದ್ದಾರೆ. ಶಾಸಕರಾದ ಕೊತ್ತೂರು ಮಂಜುನಾಥ್ ಅವರ ಹೇಳಿಕೆ ರಾಷ್ಟ್ರಾದ್ಯಂತ ತಲ್ಲಣ ಸೃಷ್ಟಿ ಮಾಡಿದೆ. ಕೇವಲ ಒಂದು ಮತ ಬ್ಯಾಂಕ್ಗಾಗಿ ಇಷ್ಟು ಕೀಳಮಟ್ಟಕ್ಕಿಳಿಯೋದಾ? ಅವರದ್ದೇ ಪಕ್ಷದ ಕೇರಳದಿಂದ ಬರೋ ಶಶಿ ತರೂರ್ ಅವರು ಆಪರೇಷನ್ ಸಿಂಧೂರದ ಸಕ್ಸಸ್ ನ ಶ್ಲಾಘನೆ ಮಾಡ್ತಾರೆ. ಇನ್ನೊಂದ್ ಕಡೆ ಅದೇ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿರುವ ನಾಯಕರು ದೇಶದ ಮನೋಸ್ಥೈರ್ಯಕ್ಕೆ, ಸೈನಿಕರ ಸ್ಥೈರ್ಯವನ್ನೇ ಕುಗ್ಗಿಸುವ, ಜಂಗಬಲವನ್ನೇ ಉಡುಗಿಸುವ, ಪೆಟ್ಟು ಕೊಡುವ ಕೆಲಸ ಮಾಡ್ತಾ ಇದ್ದಾರೆ. 2008ರಲ್ಲಿ ಏನಾಯ್ತು? ಯಾರ ಅಧಿಕಾರದಲ್ಲಿ ಇದ್ದಿದ್ದು 100 ಜನ ಪ್ರಾಣ ಕಳೆದುಕೊಂಡ್ರು. ಈಗೇನು ಪಾಕಿಸ್ತಾನದ ವಿರುದ್ಧ ವೀರ ಶೂರರ ರೀತಿ ಮಾತಾಡ್ತಾ ಇದ್ದಾರೆ ಕಾಂಗ್ರೆಸ್ನವರು. ಇವರೇ ಅಧಿಕಾರದಲ್ಲಿದ್ದವರು ಏನ್ ಆಕ್ಷನ್ ಮಾಡಿದ್ರು? ನಾಚಿಕೆ ಆಗ್ಬೇಕು ಇವ್ರಿಗೆಲ್ಲ. ಇವ್ರೇನ್ ಪಾಕಿಸ್ತಾನದಲ್ಲಿದಾರ ಅಥವಾ ಭಾರತದಲ್ಲಿದಾರ? ಭಾರತದ ಅನ್ನ ತಿಂದು ನೀರು ಗಾಳಿ ಸೇವನೆ ಮಾಡ್ತಾ ಇದಾರ ಅಥವಾ ಪಾಕಿಸ್ತಾನದ ಋಣದಲ್ಲಿ ಏನಾದ್ರೂ ಇವ್ರು ಇದಾರ? ಇವರ ನಡಾವಳಿಗಳು, ಇವರು ಮಾತಾಡೋ ಟೋನು, ಲ್ಯಾಂಗ್ವೇಜ್ ಎಲ್ಲವೂ ಸಹ ಪಾಕಿಸ್ತಾನದ್ದೇ ಅನ್ಸುತ್ತೆ. 2016 ಮತ್ತು 2019ರಲ್ಲಿ ಭಾರತದ ಸೇನೆ ಸರ್ಜಿಕಲ್ ಸ್ಟ್ರೈಕ್ ಮಾಡ್ತು ಪಾಕಿಸ್ತಾನದ ಮೇಲೆ. ಆಗ್ಲೂ ಸಹ ಇವರು ಪ್ರೂಫ್ ಕೇಳಿದವರು ಮಹಾನುಭಾವರು. ಇವರೆಲ್ಲ ಕೊಡ್ತಕ್ಕಂತ ಸ್ಟೇಟ್ಮೆಂಟ್ ನ ಪಾಕಿಸ್ತಾನದವ್ರು ಇಟ್ಕೊಂಡು ಭಾರತದ ಮೇಲೆ ವಾಗ್ದಾಳಿ ಮಾಡೋದಕ್ಕೆ ಬಳಸ್ತಾ ಇದ್ದಾರೆ ನೋಡಿ. ಎಷ್ಟೇ ಆಗ್ಲಿ ಪಾಕಿಸ್ತಾನದ ಉದಯಕ್ಕೆ ಕಾರಣ ಆದವರು ಇವರೇ ತಾನೆ. ಇನ್ನೂ ಆ ಮನಸ್ಥಿತಿನೇ ಹೋಗಿಲ್ಲ ನೋಡಿ ಇವರಿಗೆ. ಊಟಾಟಿಕೆಗೆ 4 ಫ್ಲೈಟ್ ಗಳನ್ನು ಹಾರಿಸಿದ್ದು ಬಿಟ್ರೆ ಇನ್ನೇನೂ ಮಾಡಿಲ್ಲ ಅಂತಾರೆ ಕೊತ್ತೂರು ಮಂಜುನಾಥ್ ಅವರು. ಮುಂಬೈ ಅಟ್ಯಾಕ್ ಅಲ್ಲಿ ನಿಮ್ಮದೇ ಸರ್ಕಾರ ಇತ್ತು, ಆಗೇನ್ ಮಾಡ್ತು? ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಸ್ಪಷ್ಟವಾಗಿ ಅರಿವಾಗುತ್ತೆ. ಕಾಂಗ್ರೆಸ್ ನಾಯಕರು ಕೊಡ್ತಕ್ಕಂತಹ ಎಲ್ಲಾ ಸ್ಟೇಟ್ಮೆಂಟ್ ಇವರೇನು ಭಾರತದ ಪರವಾಗಿ ಮಾತಾಡ್ತಾ ಇದಾರಾ, ಪಾಕಿಸ್ತಾನದ ಪರವಾಗಿ ಮಾತಾಡ್ತಾ ಇದಾರಾ ಅನ್ನುವ ಅನುಮಾನಗಳನ್ನು ಮೂಡಿಸುತ್ತೆ. ಇದರ ಬಗ್ಗೆ ನಿಮ್ಗೆ ಏನ್ ಅನ್ಸುತ್ತೆ? ಕಮೆಂಟ್ ಮಾಡಿ, ಲೈಕ್ ಮಾಡಿ, ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.